ಶಾಸಕಾಂಗ ಪಕ್ಷದ ಸಭೆ ನೀವು ಮಾಡಿದ್ದೀರಾ, ಕಾಂಗ್ರೆಸ್ನವರು ಮಾಡಿದ್ದಾರೆ. ನಿಮ್ಮ ಶಾಸಕಾಂಗ ಪಕ್ಷ ಸಭೆಗೆ ಬರಲಿಲ್ಲ ಎಸ್ ಟಿ ಸೋಮಶೇಖರ್ ಅವರು. ನಿನ್ನೆ ಹೋಗಿದ್ದಾರೆ ಕಾಂಗ್ರೆಸ್ನವರು. ಸಭೆ ಅಂದ್ರೆ ನಮ್ಗೆ ಇರೋ ಮಾಹಿತಿ ಪ್ರಕಾರ ಅವರು ಊಟಕ್ಕೆ ಕರೆದಿದ್ರು, ಹೋಗಿದ್ದೀನಿ ಅಂತ ನನ್ನ ಹತ್ರ ಹೇಳಿದ್ದಾರೆ. ಸೊ ಆ ದೃಷ್ಟಿಯಿಂದ ಅವ್ರು ಯಾವುದೇ ವೈಲೇಷನ್ ಮಾಡಿಲ್ಲ ಅಂತ ನನಗೆ ಅನಿಸ್ತಿದೆ. ನಾನು ಕೂಡ ಅವ್ರ ಹತ್ರ ಮಾತಾಡ್ತೀನಿ. ನೆನ್ನೆನೂ ಕೂಡ ನಮ್ಮ ಧರಣಿಗೆಲ್ಲ ಭಾಗವಹಿಸಿದ್ರು. ಸೊ ಇಲ್ಲಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಬೇರೆ ಬೇರೆಯವ್ರು ಕರೆದಿರಬೇಕು, ಹೋಗಿರ್ತಾರೆ. ಆದರೂ ಕೂಡ ಅವ್ರನ್ನ ಕರೆದು ಮಾತಾಡಿಸ್ತೀವಿ. ಇಲ್ಲ, ಬಂದಿದ್ರು. ಮೊನ್ನೆನೂ ನಮ್ಮ ಸಭೆಗೆಲ್ಲ ಬಂದಿದ್ರು. ನನ್ನ ಜೊತೆ ನನ್ನ ರೂಮ್ಗೆಲ್ಲ ನೆನ್ನೆನೂ ಬಂದಿದ್ರು. ಇಲ್ಲ, ಏನೇ ಇದ್ರೂ ಕೂಡ ಅವ್ರ ಜೊತೆ ನಾನು ಮಾತಾಡ್ತೀನಿ. ಇವೆಲ್ಲ ಕಳೆದ 2-3 ತಿಂಗಳಿಂದ ಈ ಥರದ ಘಟನೆಗಳು ನಡೀತಾ ಇದೆ. ಸೋಮಶೇಖರ್ ವಿಚಾರದಲ್ಲಿ ಅವ್ರ ಜೊತೆ ಒಂದು ಸರಿ ಕೂತು ಮಾತಾಡ್ತೀನಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಶಾಸಕಾಂಗ ಪಕ್ಷದ ಸಭೆ ನೀವು ಮಾಡಿದ್ದೀರಾ, ಕಾಂಗ್ರೆಸ್ನವರು ಮಾಡಿದ್ದಾರೆ. ನಿಮ್ಮ ಶಾಸಕಾಂಗ ಪಕ್ಷ ಸಭೆಗೆ ಬರಲಿಲ್ಲ ಎಸ್ ಟಿ ಸೋಮಶೇಖರ್ ಅವರು. ನಿನ್ನೆ ಹೋಗಿದ್ದಾರೆ ಕಾಂಗ್ರೆಸ್ನವರು. ಸಭೆ ಅಂದ್ರೆ ನಮ್ಗೆ ಇರೋ ಮಾಹಿತಿ ಪ್ರಕಾರ ಅವರು ಊಟಕ್ಕೆ ಕರೆದಿದ್ರು, ಹೋಗಿದ್ದೀನಿ ಅಂತ ನನ್ನ ಹತ್ರ ಹೇಳಿದ್ದಾರೆ. ಸೊ ಆ ದೃಷ್ಟಿಯಿಂದ ಅವ್ರು ಯಾವುದೇ ವೈಲೇಷನ್ ಮಾಡಿಲ್ಲ ಅಂತ ನನಗೆ ಅನಿಸ್ತಿದೆ. ನಾನು ಕೂಡ ಅವ್ರ ಹತ್ರ ಮಾತಾಡ್ತೀನಿ. ನೆನ್ನೆನೂ ಕೂಡ ನಮ್ಮ ಧರಣಿಗೆಲ್ಲ ಭಾಗವಹಿಸಿದ್ರು. ಸೊ ಇಲ್ಲಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಬೇರೆ ಬೇರೆಯವ್ರು ಕರೆದಿರಬೇಕು, ಹೋಗಿರ್ತಾರೆ. ಆದರೂ ಕೂಡ ಅವ್ರನ್ನ ಕರೆದು ಮಾತಾಡಿಸ್ತೀವಿ. ಇಲ್ಲ, ಬಂದಿದ್ರು. ಮೊನ್ನೆನೂ ನಮ್ಮ ಸಭೆಗೆಲ್ಲ ಬಂದಿದ್ರು. ನನ್ನ ಜೊತೆ ನನ್ನ ರೂಮ್ಗೆಲ್ಲ ನೆನ್ನೆನೂ ಬಂದಿದ್ರು. ಇಲ್ಲ, ಏನೇ ಇದ್ರೂ ಕೂಡ ಅವ್ರ ಜೊತೆ ನಾನು ಮಾತಾಡ್ತೀನಿ. ಇವೆಲ್ಲ ಕಳೆದ 2-3 ತಿಂಗಳಿಂದ ಈ ಥರದ ಘಟನೆಗಳು ನಡೀತಾ ಇದೆ. ಸೋಮಶೇಖರ್ ವಿಚಾರದಲ್ಲಿ ಅವ್ರ ಜೊತೆ ಒಂದು ಸರಿ ಕೂತು ಮಾತಾಡ್ತೀನಿ. ಶಾಸಕಾಂಗ ಪಕ್ಷದ ಸಭೆ ನೀವು ಮಾಡಿದ್ದೀರಾ, ಕಾಂಗ್ರೆಸ್ನವರು ಮಾಡಿದ್ದಾರೆ. ನಿಮ್ಮ ಶಾಸಕಾಂಗ ಪಕ್ಷ ಸಭೆಗೆ ಬರಲಿಲ್ಲ ಎಸ್ ಟಿ ಸೋಮಶೇಖರ್ ಅವರು. ನಿನ್ನೆ ಹೋಗಿದ್ದಾರೆ ಕಾಂಗ್ರೆಸ್ನವರು. ಸಭೆ ಅಂದ್ರೆ ನಮ್ಗೆ ಇರೋ ಮಾಹಿತಿ ಪ್ರಕಾರ ಅವರು ಊಟಕ್ಕೆ ಕರೆದಿದ್ರು, ಹೋಗಿದ್ದೀನಿ ಅಂತ ನನ್ನ ಹತ್ರ ಹೇಳಿದ್ದಾರೆ. ಸೊ ಆ ದೃಷ್ಟಿಯಿಂದ ಅವ್ರು ಯಾವುದೇ ವೈಲೇಷನ್ ಮಾಡಿಲ್ಲ ಅಂತ ನನಗೆ ಅನಿಸ್ತಿದೆ. ನಾನು ಕೂಡ ಅವ್ರ ಹತ್ರ ಮಾತಾಡ್ತೀನಿ. ನೆನ್ನೆನೂ ಕೂಡ ನಮ್ಮ ಧರಣಿಗೆಲ್ಲ ಭಾಗವಹಿಸಿದ್ರು. ಸೊ ಇಲ್ಲಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಬೇರೆ ಬೇರೆಯವ್ರು ಕರೆದಿರಬೇಕು, ಹೋಗಿರ್ತಾರೆ. ಆದರೂ ಕೂಡ ಅವ್ರನ್ನ ಕರೆದು ಮಾತಾಡಿಸ್ತೀವಿ. ಇಲ್ಲ, ಬಂದಿದ್ರು. ಮೊನ್ನೆನೂ ನಮ್ಮ ಸಭೆಗೆಲ್ಲ ಬಂದಿದ್ರು. ನನ್ನ ಜೊತೆ ನನ್ನ ರೂಮ್ಗೆಲ್ಲ ನೆನ್ನೆನೂ ಬಂದಿದ್ರು. ಇಲ್ಲ, ಏನೇ ಇದ್ರೂ ಕೂಡ ಅವ್ರ ಜೊತೆ ನಾನು ಮಾತಾಡ್ತೀನಿ. ಇವೆಲ್ಲ ಕಳೆದ 2-3 ತಿಂಗಳಿಂದ ಈ ಥರದ ಘಟನೆಗಳು ನಡೀತಾ ಇದೆ. ಸೋಮಶೇಖರ್ ವಿಚಾರದಲ್ಲಿ ಅವ್ರ ಜೊತೆ ಒಂದು ಸರಿ ಕೂತು ಮಾತಾಡ್ತೀನಿ.